ಟಡಾ! ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ. ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ನಿಮಗೆಲ್ಲ ತಮ್ಮನೆಲ್ಲ ನೋಡ್ಬೋದು ಗೊತ್ತಾಗಿರುತ್ತೆ. ಸೊ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಡೆದಾಡುವ ಕಾಮನ ಉಸಿರಾಡುವ ಗೊಂಬೆಯು ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ನಿಮಗೆ ತಮ್ಮನೆಲ್ಲ ನೋಡ್ಬಿಟ್ಟು ಗೊತ್ತಾಗಿರುತ್ತೆ. ಮೇಕಪ್ ಪೌಚಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ 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 ಎಲ್ಲ ಹತ್ರ ಹುಡ್ಕೊಂಬಂದ್ರು ಒಂದು 8ರಿಂದ 10 ಲಿಪ್ಸ್ಟಿಕ್ ಸಿಗ್ಬೋದು ಅಷ್ಟೇ. ಇನ್ನು ಒಂದು ಹ್ಯಾಂಡ್ ಬ್ಯಾಗ್ಸಲ್ಲೆಲ್ಲ ಇರುತ್ತೆ, ಹುಡುಕ್ತೆ ಸಿಕ್ಕಿಲ್ಲ. ನನ್ನ ಪ್ರಕಾರ ಒಂದು 2ರಿಂದ 3 ಮಿಸ್ ಆಗಿರುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಮಿಸ್ ಆಗಿರಲ್ಲ. ಇವನ್ನೆಲ್ಲ ಲಿಪ್ಸ್ಟಿಕ್ಸ್ನು ಈ ಥರ ಇಷ್ಟೇ, ಇದು ಪುಟ್ಟದು ಒಂದು ಕಂಟೈನರ್ ಥರ ಇದೆ. ಸೊ ಇದರಲ್ಲಿ ಇಟ್ಕೊಂಡಿದ್ದೀನಿ ಎಲ್ಲ ಲಿಪ್ಸ್ಟಿಕ್ಸ್ನು ಕೂಡ. ಸೊ ಬನ್ನಿ ಗಾಯ್ಸ್, ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ? ಇವತ್ತು ಚೆನ್ನಾಗಿ ಕಾಣಿಸ್ತಾ ಇದೆ. ಅಷ್ಟು ನಾನು ಯಾವುದೇ ಥರ ಲಿಪ್ಸ್ಟಿಕ್ನ ಹಾಕಿಲ್ಲ, ಜಸ್ಟ್ ಲಿಪ್ ಬಾಮ್ನ ಹಾಕಿದ್ದೀನಿ ಅಷ್ಟೇ. ಆ್ಯಂಡ್ ನಾನಿವಾಗ ನನ್ನ ಲಿಪ್ಪಿಗೆ ಲಿಪ್ಸ್ಟಿಕ್ನ ಹಾಕ್ಬಿಟ್ಟು ತೋರಿಸೋಣ ಅಂತ ಅಂದ್ಕೊಂಡೆ. ನೋಡೋಣ, ಕೈ ಮೇಲೆ ಆದರೆ ಕೈ ಮೇಲೆ ಹಾಕಿ ತೋರಿಸ್ತೀನಿ, ಇಲ್ಲ ಲಿಪ್ಸಿಗೆ ಹಾಕಿ ತೋರಿಸಿದ್ರೆ ನಿಮಗೂ ಡಿಫ್ರೆಂಟ್ ಗೊತ್ತಾಗೋದು ಅಂತ ಅಂದ್ಕೊಳ್ತೀನಿ. ಸೊ ಬನ್ನಿ ಗೈಸ್, ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಒನ್, ನಾನು ಹೇಳಿದೆ ಅಲ್ವಾ, ಯೂಶ್ವಲಾಗಿ ಎಲ್ಲರೂ ಲಿಪ್ಸ್ಟಿಕ್ಸ್ನ ಒಂದು ಪೌಚಲ್ಲಿ ಸ್ಟೋರ್ ಮಾಡ್ತಾರೆ, ಅವ್ರವ್ರ ಕಂಫರ್ಟಬಲ್. ಅದು ನನ್ನ ಸಜೆಷನ್ ಈ ಥರ ಇದರಲ್ಲಿ ಇಟ್ಕೊಂಡ್ರೆ ಬೇಗ 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 ತಗೋಬೋದು. ಸೊ ಅಷ್ಟೇ. ಲಿಪ್ಸ್ಟಿಕ್ಗಳಿಂದನೂ ಒಂದೊಂದು ಕತೆ ಇದೆ. ಸೊ ನಾನು ವೆರಿ 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 ಫಾಸ್ಟು ಲಿಪ್ಸ್ಟಿಕ್ ನನ್ನ ಲೈಫಲ್ಲೇ ನಾನು ಒಂದು ಬ್ರ್ಯಾಂಡ್ ಲಿಪ್ಸ್ಟಿಕ್ಕಿಗೆ ಇನ್ವೆಸ್ಟ್ ಮಾಡಿದ್ದೀನಿ ಅಂದರೆ ಇದು ಕಲರ್ ಎಸೆನ್ಸ್ ಅವ್ರದ್ದು. ಇದು ನೋಡ್ಬೋದು ನೀವು ಎಷ್ಟು ಹಾಳಾಗಿದೆ ಅಂತ. ಇದು ನಾನು ಯಾವಾಗ ತೊಗೊಂಡಿದ್ದು ಅಂತಂದರೆ ಫಸ್ಟ್ ಇಯರ್ ಡಿಪ್ಲೊಮೊ, ಆಫ್ಟರ್ 10th ಫಸ್ಟ್ ಇಯರ್ ಡಿಪ್ಲೊಮೊದಲ್ಲಿ ಬಂದುಬಿಟ್ಟು 560 ಆರ್ 570 ಅನಿಸುತ್ತೆ. ನಿಜವಾಗ್ಲೂ ನಾನು ಹೋಗಿದ್ದು ಬೇರೆ ಏನೋ ತೊಗೊಳಕ್ಕೆ, ಬಟ್ ಇದು ಇಷ್ಟ ಆಗಿಬಿಟ್ಟು ನೀವು ನೋಡಿ ಎಷ್ಟಿದೆ ಅಂತ. ಇಷ್ಟ ಇರೋದು ಆಲ್ಮೋಸ್ಟ್ ಖಾಲಿಯಾಗಿದೆ. ಆ್ಯಂಡ್ ಈ ಲಿಪ್ಸ್ಟಿಕ್ ಹೇಗೆ ಅಂದರೆ ಫುಲ್ ಲೈಟ್ ವೇಟ್, ಹಾಕಿದೆಯೋ ಹಾಕಿಲ್ಲೋ ಅನ್ನೋ ಥರ ಕಾಣಿಸುತ್ತೆ. ಫಸ್ಟ್ ಇಯರ್ ಫುಲ್ ಲಿಪ್ಸ್ಟಿಕ್, ಫಸ್ಟ್ ಇಯರ್ ಡಿಪ್ಲೊಮೊದಲ್ಲಿ ಫಸ್ಟ್ ಸೆಮ್ ಫುಲ್ ಲಿಪ್ಸ್ಟಿಕ್. ಅಲ್ಲಿಂದ ಸೆಕೆಂಡ್ ಸೆಮ್ ಏನೂ ಇಲ್ಲ, ಥರ್ಡ್ ಸೆಮ್ ಏನೂ ಇಲ್ಲ, ಇನ್ನು ಲಾಸ್ಟ್ ಸೆಮ್ಮಲ್ಲಿ ಅಂತೂ ಹೋಗು ಬಾ ಸತ್ಯ ಹೆಣ ಥರ ಹೋಗ್ತಾಯಿದ್ವಿ ಬರ್ತಾಯಿದ್ವಿ. ಸೊ ಇಷ್ಟು ಖಾಲಿಯಾಗಿದೆ. ಆ್ಯಂಡ್ ಇದು ತುಂಬ ಲಾಂಗ್ ಲಾಸ್ಟ್ ಇದೆ ಆ್ಯಂಡ್ ತುಂಬ ಕಾಸ್ಟ್ಲಿಯಷ್ಟು ಲಿಪ್ಸ್ಟಿಕ್. ಏನೋ ತೊಗೊಳಕ್ಕೆ ಏನೋ ತೊಗೊಂಡು ಬಂದಿದ್ದು. ಸೊ ನನ್ನ ಲೈಫಲ್ಲಿ ಫಸ್ಟು ಇನ್ವೆಸ್ಟ್ ಮಾಡಿದ್ದೀನಿ ಲಿಪ್ಸ್ಟಿಕ್ಕಿಗೆ ಅಂದರೆ ಇದೇ ಫಸ್ಟು ಲಿಪ್ಸ್ಟಿಕ್. ನನಗೆ ಇನ್ನೂ ನೆನಪಿದೆ, ಇದೆ ನನ್ನ ಫಸ್ಟ್ ಲಿಪ್ಸ್ಟಿಕ್. ಸೊ ಬನ್ನಿ, ಈಸಿಯಾಗಿ. ಆಮೇಲೆ ಇನ್ನೊಂದು, ಎಲ್ಲರಿಗೂ ರೆಡ್ ಲಿಪ್ಸ್ಟಿಕ್ ಅಂದರೆ ಎಮೋಷನ್ ಅಲ್ವಾ? ಎಲ್ಲರೂ ಲಿಪ್ಸ್ಟಿಕ್ ಕಲೆಕ್ಷನಲ್ಲೂ ಒಂದಲ್ಲ ಒಂದು ರೆಡ್ ಲಿಪ್ಸ್ಟಿಕ್ ಇದ್ದೇ ಇರುತ್ತೆ. ನೋಡಿ, ಒಂದು ರೆಡ್ ಲಿಪ್ಸ್ಟಿಕ್ ಎಷ್ಟು ಒಂದು ಬ್ಯೂಟಿನ ಎನ್ಹಾನ್ಸ್ ಮಾಡುತ್ತೆ ನೋಡಿ. ಜಸ್ಟ್ ಒಂದು ಸ್ಲೈಡ್ಗೆ ಹೆಂಗೆ ಕಾಣಿಸ್ತಾ ಇದೆ? ನನಗೊಂದು ಹೋಲ್ ಲುಕ್ಕೇ ಕಂಪ್ಲೀಟಾಗಿ ಚೇಂಜ್ ಆಯಿತು ಅಂತ ಅನಿಸ್ತಾ ಇದೆ. ಸೊ ಇದು ನನ್ನ ಫಸ್ಟ್ ಲಿಪ್ಸ್ಟಿಕ್. ಈ ಲಿಪ್ಸ್ಟಿಕ್ದು ಲಿಂಕ್ ಸಿಗತ್ತೆ ಆಬ್ವಿಯಸ್ಲಿ. ನಾನು ಇದನ್ನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಒಂದು ನಿಮಿಷ ಟಿಶ್ಯೂ ತೊಗೊಂಬಂದ್ಬಿಡ್ತೀನಿ ವೈಪ್ ಮಾಡ್ಕೊಳಕ್ಕೆ. ಓಕೆ, ಸೆಕೆಂಡ್ ಲಿಪ್ಸ್ಟಿಕ್ ಬಂದ್ಬಿಟ್ಟು ಯಾವ್ದು ತೊಗೊಳ್ಳೋಣ? ಇದೇ ಇರಲಿ. ಇದು ಸ್ವಿಸ್ ಬ್ಯೂಟಿ ಯಾವುದು ಮ್ಯಾಟ್ ಲಿಪ್. ಇದು ನಂದಲ್ಲ, ಆ್ಯಕ್ಚುಲಿ ನನ್ನ ಫ್ರೆಂಡು. ಇದು ಪ್ರೈಸ್ ಬಂದ್ಬಿಟ್ಟು 350 ಸಮಥಿಂಗ್ ಇದೆ. ಇದು ಪ್ರೈಸ್ ಬಂದ್ಬಿಟ್ಟು. ಈ ಶೇಡ್ ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಗ್ಬಿಟ್ಟು ನನ್ನ ಫ್ರೆಂಡ್ ನನಗೆ ಕೊಟ್ಟಿದ್ದು. ನಾನು ಪದೇ ಪದೇ ಇಸ್ಕೊಳ್ತಾ ಇದ್ದೆ ಅವಳ ಹತ್ರ. ಕಾಣಿಸ್ತಾ ಇದೆ ಅಂತ ನೋಡಿ ಹಚ್ತೀನಿ. ರೆಡ್ಗಿಂತ ಇದು ಸಕ್ಕತ್ತಾಗಿ ಕಾಣಿಸುತ್ತೆ ನನ್ನ ಫೇಸ್ಗೆ.
ಹೆಂಗೆ ಕಾಣಿಸ್ತಾ ಇದೆ? ಚೆನ್ನಾಗಿದೆ ಅಲ್ವಾ? ರೆಡ್ಗಿಂತ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ. ಅದಕ್ಕೆ ನಾನು ಪದೇ ಪದೇ ಅಂದರೆ ರೆಡ್ಡು ಸ್ವಲ್ಪ ಸಿಂಪಲ್ ಮೇಕಪ್ ಮಾಡ್ಕೊಳಕ್ಕೆ ಚೆನ್ನಾಗಿ ಕಾಣಿಸಿದೆ, ಬಟ್ ಇದು ಎಲ್ಲ ಡ್ರೆಸ್ಗೂ ಚೆನ್ನಾಗಿ ಕಾಣಿಸಿದೆ. ಸೊ ನನಗಿದು ಇಷ್ಟ ಆಯಿತು. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಇದು ಶೇಡ್ ಬಂದುಬಿಟ್ಟು ಎಲ್ಲ ಶೇಡು ಕಿತ್ತೋಗ್ಬಿಟ್ಟಿದೆ, ಏನೂ ಇಲ್ಲ ಇದು ಶೇಡು. ಇಲ್ಲ ಇದೆ ಕಲರ್ ಸ್ಟೇ ಅಲ್ಟ್ರಾ 05 ಶೇಡ್ ಇದು. ಸೊ ನಾನು ಲಿಂಕ್ನ ಹಾಕಿರ್ತೀನಿ. ಸೊ ನೋಡಿ ಹೆಂಗಿದೆ. ನಿಮಗೆ ಇಲ್ಲೆಲ್ಲ ಸ್ಕ್ರ್ಯಾಚ್ ಆಗಿರೋದು ಆ ಥರ ಎಲ್ಲ ಏನೂ ಇಲ್ಲ ನೋಡಿ. ನೀಟಾಗಿ ಈಸಿಯಾಗಿ ಸ್ಮೂತಾಗಿ ಸ್ಲೈಡ್ ಆಗಿದೆ. ಸೊ ಇದು ಆಲ್ರೆಡಿ ಡ್ರೈ ಆಗಿದೆ, ಚೆನ್ನಾಗಿದೆ ಅಲ್ವಾ? ಇದು ಸೆಕೆಂಡ್ ಒನ್. ಇದು ವೈಪ್ ಮಾಡ್ಕೊಳ್ಳೋಕ್ಕೆ ಆಯಿಲೇ ತರಬೇಕು. ಯೂಶ್ವಲಾಗಿ ನಾನು ಬಯೋಲಿನ್ನ ಯೂಸ್ ಮಾಡ್ತೀನಿ ರಿಮೂವ್ ಮಾಡೋಕ್ಕೆ. ಅದಕ್ಕೂ ಡಿಫ್ರೆನ್ಸ್ ಇಲ್ಲೇ ಗೊತ್ತಾಗ್ತಾ ಇದೆ. ಇದು ಯಾವ ಕಲರ್ ಇದೆ, ಇದು ಯಾವ ಕಲರ್ ಇದೆ ಅಂತ. ಬಯೋಲಿನ್ನ ಯೂಸ್ ಮಾಡ್ತೀನಿ ಲಿಪ್ಸ್ಟಿಕ್ ರಿಮೂವ್ ಮಾಡೋಕ್ಕೆ. ವ್ಯಾಸ್ಲಿನ್ ಅವ್ರ ಬಯೋಲಿನ್ ವಾಟ್ ಎವರ್ ಯಾವುದಾದ್ರೂ ಯೂಸ್ ಮಾಡ್ಬೋದು ನೀವು. ನೆಕ್ಸ್ಟು ಥರ್ಡ್ ಒನ್, ಇದರಲ್ಲಿ ನಾನು ಮಾವಿತು ಇದರಲ್ಲಿ ನಾನು ಲಿಪ್ ಪೆನ್ಸಿಲ್ ಕೂಡ ಇಟ್ಕೊಂಡಿದ್ದೀನಿ, ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ. ಇದು ತೆಗೆದ್ರೆ ಬೀಳುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಟ್ರೈಪೋಡ್ ಮುರಿದೋಗಿದೆ. ಸೆಕೆಂಡ್ ಆಯ್ತಲ್ವ? ಥರ್ಡ್ ಒನ್ ಯಾವುದು? ಓಕೆ, ಇದು ಪ್ಲಮ್ ಅವ್ರದ್ದು ಕಾಣಿಸ್ತಾ ಇದೆ ಅನ್ಸುತ್ತೆ. ಪ್ಲಮ್ ಅವ್ರದ್ದು ಕ್ರಯಾನ್ ಲಿಪ್ಸ್ಟಿಕ್, ಬಟ್ ಇದು ನನಗೆ ಸ್ಯಾಟಿಸ್ಫ್ಯಾಕ್ಷನೇ ಇಲ್ಲ, ಸ್ವಲ್ಪನೂ ಇಷ್ಟ ಇಲ್ಲ ನನಗಿದು, ಸ್ವಲ್ಪನೂ ಇಷ್ಟ ಇಲ್ಲ. ಇದು 350 ಏನೋ ಪೇ ಮಾಡಿದ್ದೀನಿ. ಶೇಡ್ ಬಂದುಬಿಟ್ಟು ಇದು ಮ್ಯಾಟ್ ಲಿಪ್ಸ್ಟಿಕ್ ಅಂತ ಇದೆ. ಇದರಲ್ಲಿ ಯಾವ ಮ್ಯಾಟು ಇಲ್ಲ, ಏನೂ ಇಲ್ಲ. ಕಲರ್ ಇದು ಈ ಕಲರ್ ಇದೆ. ನೋಡಿ, ಕ್ವಾಲಿಟಿನೂ ಇಲ್ಲ, ಏನೂ ಇಲ್ಲ, ಈ ಕಲರ್ ಇದೆ. ನನಗೆ ಒಂದು ಸ್ವಲ್ಪನೂ ಇಷ್ಟನೇ ಆಗಿಲ್ಲ ಫ್ರೆಂಡ್ಸ್ ಇದು. ಇರಿ, ಬಟ್ ಅದು ವೀಡಿಯೋದ ಆರ್ಡರ್ ಮಾಡ್ಬೇಕಾದ್ರೆ ಈ ಕಲರ್ ಪರ್ಪಲ್ ಕಲರ್ ಇತ್ತು. ಇದು ಪರ್ಪಲ್ಲೇ ಕಾಣಿಸ್ತಾ ಇದೆ, ಬಟ್ ನೋಡಿ ಪಿಂಕ್ ಒಂಥರ ಗಣಪತಿ ಕಲರ್ ಥರ ಕಾಣಿಸ್ತಾ ಇದೆ. ನನಗೆ ಇಷ್ಟ ಆಗಿಲ್ಲ ಇದು. ಲೈಟಾಗಿ ಹಚ್ಚಿದ್ರೆ ಹಿಂಗೆ ಕಾಣಿಸುತ್ತೆ ನೋಡಿ, ಎಷ್ಟು ಡಬ್ಬ ಥರ ಕಾಣಿಸ್ತಾ ಇದೆ. ಕೆಲವ್ರ ಫೇಸ್ಗೆ ಲಿಪ್ಸ್ಟಿಕ್ ಸ್ವಲ್ಪ ಫೇರ್ ಇರ್ತಾರಲ್ಲ, ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ. ನನಗಿಂತ ಒಂದು ಟೋನ್ ಜಾಸ್ತಿ ಇರ್ತಾರೆ ಅಲ್ವಾ ಅವ್ರಿಗೆ. ಸೊ ಇದು ನಾನು ರೆಕಮೆಂಡ್ ಮಾಡಲ್ಲ ಪ್ಲಮ್ದು. ಇದು ಅಷ್ಟೇ ನೀಟಾಗಿ ಸ್ಮೂತಾಗಿ ಹಾಕ್ಬೋದು, ಈಸಿಯಾಗಿ ಅಪ್ಲೈ ಮಾಡ್ಬೋದು, ಬಟ್ ರೆಕಮೆಂಡ್ ಮಾಡಲ್ಲ, ಚೆನ್ನಾಗಿಲ್ಲ ಅದು. ನೋಡಿ, ಈಸಿಯಾಗಿ 3 ಲಿಪ್ಸ್ಟಿಕ್ ಆಯಿತು. ನೆಕ್ಸ್ಟು ಫೋರ್ತ್ ಒನ್. ಓಕೆ, ಇದು ರೀಸೆಂಟ್ ಅಂದರೆ ತುಂಬ ರೀಸೆಂಟಾಗಿ ಬೈ ಮಾಡಿರೋದು. ಒಂದು 2 ಮಂತ್ಸ್ ಆಗಿದೆ ಅಷ್ಟೇ. ಮೆಬ್ಲಿನ್ ಅವ್ರದ್ದು ಸೂಪರ್ ಸ್ಟೇ ಮ್ಯಾಟ್ ಇಂಕ್ ಲಿಪ್ಸ್ಟಿಕ್. ನಿಜವಾಗ್ಲೂ ಎಷ್ಟು ಹೊಸದು ಪ್ಯಾಕೇಜ್, ನಿಮ್ಗೆ ಹಾಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ಏನಾಯ್ತು ಅಂತ ಅಂದರೆ, ಪ್ಯಾಕೇಜ್ ಬಂದುಬಿಟ್ಟಿದೆ ಆಯಿತಾ. ನಾನು ಅನ್ಬಾಕ್ಸಿಂಗ್ ಮಾಡೇ ಇಲ್ಲ. ಆಲ್ರೆಡಿ 7 ಡೇಸ್ಗೆ ರಿಟರ್ನಿಂದು ಮುಗ್ದೋಗಿದೆ. ಅನ್ಬಾಕ್ಸಿಂಗ್ ಮಾಡಿಲ್ಲ, ಏನೂ ಇಲ್ಲ. ಆಮೇಲೆ ಓಪನ್ ಮಾಡಿ ನೋಡ್ತೀನಿ. ಇದು ಹೊರ್ಗಡೆ ನಿಮಗೆ ಬೇರೆ ಕಲರ್ ಕಾಣಿಸ್ತಾ ಇದೆ, ಬಟ್ ಒಳಗಡೆ ನಿಜವಾಗ್ಲೂ ಗಣಪತಿಗೆ ಹಚ್ತಾರಲ್ಲ ಆ ಕಲರ್ ಇದೆ. ಅದಕ್ಕೆ ನಾನು ಲಿಪ್ ಕಲರ್ ನೋಡಿ, ಈ ಕಲರೆಲ್ಲ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ, ಬಟ್ ಲಿಪ್ಪಿಗೆ ಹಚ್ಚಿದ್ರೆ ಎಷ್ಟು ಕೆಟ್ಟ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಮತ್ತು ತುಂಬ ಲಾಂಗ್ ಲಾಸ್ಟ್ ಇದೆ, ತುಂಬ ಫ್ರೇಗ್ರೆನ್ಸ್ ಕೂಡ ತುಂಬ ಚೆನ್ನಾಗಿದೆ, ಚಾಕ್ಲೇಟ್ ಥರ, ಮತ್ತು ತುಂಬ ಲಾಂಗ್ ಲಾಸ್ಟ್ ಕೂಡ ಇದೆ. ಬಟ್ ಇದರಲ್ಲಿ ನನಗೆ ಬೇಕಿದ್ದು ಎಕ್ಸಾಕ್ಟ್ ಇದೇ ಕಲರೇ ಬೇಕಿದ್ದು, ಬಟ್ ಅದು ಆ ಕಲರ್ ಇಲ್ಲ ನೋಡಿ. ಈ ಕಲರ್ಗೂ ಎಷ್ಟು ಡಿಫ್ರೆನ್ಸ್ ಇದೆ. ನೋಡಿ, ಈ ಕಲರ್ಗೂ ಎಲ್ಲಿ ಒಳ್ಳೆ ಗಣಪತಿ ಕಲರ್ ಇದೆ ನೋಡಿ. ಲಾಸ್ಟು ಇದಕ್ಕೆ 600 ರುಪೀಸಾ 700 ರುಪೀಸ್ ಈ ಲಿಪ್ಸ್ಟಿಕ್ಕಿಗೆ. ಏನಂತ ಅಂದರೆ ಕೆಟ್ಟದಾಗ ಕಾಣಿಸ್ತಾ ಇದೆ.
ಏನು ಇಟ್ಕೋಬೇಕಲ್ಲ ಅಂತ ಇಟ್ಕೊಂಡಿದ್ದೀನಿ. ಇದು ಏನಕ್ಕೆ ಇಟ್ಕೊಂಡಿದ್ದೀನಿ ಅಂತಂದರೆ ಮಿಸ್ ಮ್ಯಾಚ್ ಮಾಡಿ ಹಚ್ಬೋದು. ಚೆನ್ನಾಗಿಲ್ಲ ಅಲ್ವಾ? ಹೀಗೆ ಆಗತ್ತೆ. ಎಲ್ಲರೂ ಪರ್ಫೆಕ್ಟಾಗಿ ಯಾರೂ ತೊಗೊಳಲ್ಲ. ಸಮ್ಟೈಮ್ಸ್ ಹಿಂಗೆ ಆಗುತ್ತೆ. ಇನ್ನೊಂದು, ನೀವು 100 ರುಪೀಸ್ಗೆ 200 ರುಪೀಸ್ಗೆಲ್ಲ ಲಿಪ್ಸ್ಟಿಕ್ ಸಿಗುತ್ತೆ ಅಲ್ವಾ, ಅದನ್ನೆಲ್ಲ ಹಚ್ಬೇಡಿ. ನಿಜವಾಗ್ಲೂ ಲಿಪ್ಸು ತುಂಬ ಹಾಳಾಗುತ್ತೆ, ಲಿಪ್ಸು ಟ್ಯಾನ್ ಆಗುತ್ತೆ, ಬ್ಲ್ಯಾಕ್ ಆಗುತ್ತೆ. ಇವಾಗ ನೋಡಿ ನೀವು ನನ್ನ ಲಿಪ್ಸ್ನ ನೋಡ್ಬೋದು. ಯೂಶ್ವಲ್ ಆಗಿ ಮೋಸ್ಟ್ ಆಫ್ ದ ಟೈಮ್ ನಾನು ಲಿಪ್ಸ್ಟಿಕ್ನ ಅವಾಯ್ಡ್ ಮಾಡ್ತೀನಿ. ಯಾಕಂದರೆ ನಾನು ಯಾವಾಗಲೂ ಏನು ಯೂಸ್ ಮಾಡ್ತೀನಿ ಅಂತ, ನಾನು ಯಾವಾಗಲೂ ರೆಗ್ಯುಲರಾಗಿ ನನ್ನ ಲಿಪ್ಸ್ಟಿಕ್ನ ಯೂಸ್ ಮಾಡೋದೇ ಇಲ್ಲ. ಈವನ್ ಫಂಕ್ಷನ್ಸ್ಗೂ ನಾನು ಯೂಸ್ ಮಾಡಲ್ಲ. ಸೊ ಇದು ಪ್ಲಮ್ದು ಲಿಪ್ ಗ್ಲಾಸ್ನ ಇಟ್ಕೊಂಡಿದ್ದೀನಿ. ನೀಟಾಗಿ ಲಿಪ್ಸ್ಟಿಕ್ ಎಲ್ಲ ಹೋಗಿದೆ. ಇವಾಗ ಲಿಪ್ಪಲ್ಲಿ ಏನೂ ಇಲ್ಲ. ಸೊ ಈ ಲಿಪ್ ಗ್ಲಾಸ್ ಪ್ಲಮ್ಮಿಂದ ಇದು 600 ರುಪೀಸೋ 500 ರುಪೀಸೋ ಮರ್ತೋಗಿದೆ. ಸೊ ಈ ಲಿಪ್ ಗ್ಲಾಸ್ನ ಯೂಸ್ ಮಾಡ್ತೀನಿ. ಏನಾಯಿತು ಈ ಲಿಪ್ ಗ್ಲಾಸ್ನ ಯೂಸ್ ಮಾಡ್ತೀನಿ ನೋಡಿ. ಇಷ್ಟೇ. ಅಷ್ಟು ಕಾಸ್ಟ್ಲಿ, ಅದೂ ನಿಮ್ಮ ಲಿಪ್ನ ಆ್ಯಕ್ಚುಲಿ ಹೈಡ್ರೇಟಿಂಗ್ ಆಗಿಡುತ್ತೆ. ಆಮೇಲೆ ಡ್ರೈ ಎಲ್ಲ ಮಾಡಲ್ಲ. ತುಂಬ ಚೆನ್ನಾಗಿ ಲಾಂಗ್ ಲಾಸ್ಟಿಂಗ್ ಆಗಿದೆ ಇದು ಲಿಪ್ ಗ್ಲಾಸ್. ನೀವು ಲಿಪ್ಸ್ಟಿಕ್ನ ನಂತರ ತಿನ್ಕೊಳ್ತೀರಾ ಅಂದರೆ ರೀಅಪ್ಲೈ ಮಾಡ್ತಾನೆ ಇರಬೇಕಾಗುತ್ತೆ. ಇಲ್ಲ ಮ್ಯಾನೇಜ್ ಮಾಡ್ತೀರಾ ಅಂತಂದರೆ ಇದು ಓಕೆ. ಇದು ಶೇಡ್ ಬಂದುಬಿಟ್ಟು ಬ್ಲ್ಯಾಕ್ ಕರೆಂಟ್. ಇದು ಶೇಡ್ ಬಂದುಬಿಟ್ಟು ಲಿಪ್ ಗ್ಲಾಸಲ್ಲಿ ಪ್ಲಮ್ಮಲ್ಲಿ ಬ್ಲ್ಯಾಕ್ ಕರೆಂಟ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆನಾ? ನೆಕ್ಸ್ಟ್ ಒನ್, ಕ್ಯಾಮ್ರಾ ಯಾಕೆ ಹಿಂಗಾಗ್ತಾಯಿದೆ? ಓಕೆ, ನೆಕ್ಸ್ಟ್ ಒನ್ ಬಂದುಬಿಟ್ಟು ಶುಗರಿಂದ. ಇದಕ್ಕೂ ಪ್ರೈಸ್ ಬಂದುಬಿಟ್ಟು 700 ರುಪೀಸ್ ಏನೋ ಆಯಿತಾ ಇದು ಪ್ರೈಸ್. ಓಕೆ, 5 ಆಯ್ತಲ್ವಾ? ಇದು 6th ಒನ್, ಶುಗರ್ ಲಿಪ್ಸ್ಟಿಕ್. ಇದು ಅಷ್ಟೇ ಕಾಸ್ಟ್ಲಿ ಲಿಪ್ಸ್ಟಿಕ್. ಇದು ಶೇಡ್ ಬಂದುಬಿಟ್ಟು ಪ್ರೊನೌನ್ಸ್ ಮಾಡೋಕ್ಕೆ ಬರ್ತಾಯಿಲ್ಲ. ಹಾಕಿರ್ತೀನಿ ಇಲ್ಲಿ ನೋಡಿ, ನಿಮಗೆ ಕಾಣಿಸಿದ್ರೆ. ಸೊ ಇದು ಸ್ಟಿಕ್ಕಲ್ಲೇ ಈ ಥರ ಲಿಪ್ಸ್ಟಿಕ್ ಲಾಂಗ್ ಲಾಸ್ಟ್ ಆಗಿರೋದು ನಾನು ನೋಡೇ ಇಲ್ಲ. ಅಷ್ಟು ಲಾಂಗ್ ಲಾಸ್ಟ್, ಉಜ್ಜಿ ತಿಕ್ಕಿ ತೊಳೆದ್ರೂ ಹೋಗಲ್ಲ ಇದು. ತುಂಬ ಸಿಂಪಲಾಗಿ ರೆಡಿ ಆಗಿರ್ತೀರ ಅಲ್ವಾ, ಅವಾಗಂತೂ ನಿಜವಾಗ್ಲೂ ತುಂಬ ಲಿಪ್ಸ್ಟಿಕ್ ನಿಮ್ಮನ್ನ ಹೈಲೈಟ್ ಮಾಡುತ್ತೆ. ಸ್ವಲ್ಪ ಹಾಕಿದ್ದೀನಿ ನಾನು. ನೋಡಿ ಎಷ್ಟು ಬ್ಯೂಟಿನ ಎನ್ಹಾನ್ಸ್ ಮಾಡ್ತಾ ಇದೆ ಈ ಲಿಪ್ಸ್ಟಿಕ್ ಅಂತ. ನಿಮ್ಮ ಸ್ಕಿನ್ ಟೋನ್ಗೆ ನೀವು ಯಾವ ಥರ ಮ್ಯಾಚ್ ಆಗುತ್ತೆ ಅದೇ ಥರ ಲಿಪ್ಸ್ಟಿಕ್ನ ಯೂಸ್ ಮಾಡಿದ್ರೆ ಅಷ್ಟೇ ನೀವು ಚೆನ್ನಾಗಿ ಕಾಣಿಸೋದು. ಇವಾಗ ನಾನು ನನಗೆ ಈ ಲಿಪ್ಸ್ಟಿಕ್ನ ಹಾಕಿದ್ರೆ ಡಬ್ಬ ಥರ ಕಾಣಿಸ್ತೀನಿ ನಾನು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆಲ್ರೆಡಿ ಡ್ರೈ ಆಯಿತು. ಸ್ಟೋರೇಜ್ ಫುಲ್ಲಾಗಿತ್ತು. ಸ್ಟೋರೇಜ್ ಫುಲ್ಲಾಗಿಬಿಟ್ಟಿತ್ತು. ಎಲ್ಲ ಕ್ಲಿಯರ್ ಮಾಡಿಕೊಂಡು ಬಂದೆ. ಸೊ ಶುಗರ್ದು ಲಿಪ್ಸ್ಟಿಕ್ ಆಯ್ತಲ್ವ, ಅದನ್ನು ಕೂಡ ನೀಟಾಗಿ ರಿಮೂವ್ ಮಾಡಿಕೊಂಡೆ. ನೆಕ್ಸ್ಟ್ ಒನ್ ಇದು ಕೂಡ ಪ್ಲಮ್ಮಿಂದ. ಏನಂತ ಅಂದರೆ, ನೀವು ಪ್ಲಮ್ದು ಸ್ಟೋರ್ ಇರುತ್ತೆ ಅಲ್ವಾ, ಅಲ್ಲಿಗೆ ಹೋದ್ರೆ ಎಷ್ಟು ಮ್ಯಾನಿಪ್ಯುಲೇಟ್ ಮಾಡ್ತಾರೆ ಅಂದರೆ, ಅಲ್ಲಿ ಹೋಗಿ ಏನಾದರೂ ಒಂದು ತೊಗೊಂಡು ಬರೋ ತನಕ ಬಿಡೋಲ್ಲ. ನಾನು ಸುಮ್ಮನೆ ನೋಡೋಣ ಅಂತ ಹೋಗಿದ್ದು, ಬಟ್ ಅವ್ರು ತೊಗೊಳ್ಳಿ ಹಾಗೆ ಹಿಂಗೆ ಏನೇನೋ ಹೇಳಿ 600 ರುಪೀಸ್ ಆಯಿತಾ. ನನಗೆ ಸ್ಯಾಟಿಸ್ಫ್ಯಾಕ್ಷನೇ ಇಲ್ಲ. ಇದು ಶೇಡ್ ಬಂದುಬಿಟ್ಟು 125 ಕೋ ಅಂತ ಇದೆ. ನಾನು ಹಾಕಿರ್ತೀನಿ. ಸೊ ನೋಡಿ ಎಷ್ಟು ಕ್ಯೂಟಾಗಿದೆ ಲಿಪ್ಸ್ಟಿಕ್. ನೋಡಿದ್ರೆ ಈ ಕಲರ್ ಇದೆ. ನನ್ನ ತಂಗಿನ ಯೂಸ್ ಮಾಡಿದ್ದಾಳೆ. ಮತ್ತು ಇನ್ನೊಂದು ಇದು ಕ್ರೀಮಿ ಥರ ಇದೆ, ಕ್ರಯಾನ್ ಥರ. ಎಷ್ಟು ಸ್ಮೂತಾಗಿ ಈಸಿಯಾಗಿ ಹಾಕೋಬೋದು. ಇದು ಆ್ಯಕ್ಚುಲಿ ಚೆನ್ನಾಗಿಲ್ಲ ಅಂತಲ್ಲ, ನನ್ನ ಸ್ಕಿನ್ನಿಗೆ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇನ್ನೊಂದು ಲಾಂಗ್ ಲಾಸ್ಟ್ ಇಲ್ಲ. ಏನಾದ್ರು ತಿನ್ಕೊಂಡು ಏನಾದ್ರು ಮಾಡಿದ್ರೆ ಅದರಲ್ಲೇ ಹತ್ಕೊಬಿಡುತ್ತೆ ಏನಾದ್ರು ನೀರು ಕುಡಿದ್ರೆ ಎಲ್ಲ ಮಾಡಿದ್ರೆ. ಬಟ್ ಚೆನ್ನಾಗಿದೆ. ಬಟ್ ನನಗೆ 600 ರೂಪಾಯಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ನಿಸ್ಲಿಲ್ಲ. ಸೊ ಅದು ಒಂದು. ಆಮೇಲೆ ನಾನೇನು ಲಿಪ್ಸ್ಟಿಕ್ ತೊಗೊಳ್ಬೇಕು ಅಂತ ಮೈಂಡ್ಸೆಟ್ಟಿಂದ ಹೋಗಿಲ್ಲ, ಏನೋ ನೋಡೋಣ ಅಂತ ಹೋಗಿದ್ದು. ಬಟ್ ಅವ್ರು ಮ್ಯಾನಿಪ್ಯುಲೇಟ್ ಮಾಡಿ ತೊಗೊಳ್ಳೋ ತನಕ ಬಿಟ್ಟಿಲ್ಲ. ಸೊ ಚೆನ್ನಾಗಿ ಕಾಣಿಸ್ತಾ ಇದೆ.
ಆ್ಯಂಡ್ ಇನ್ನೊಂದು ನಿಜ ಹೇಳ್ಬೇಕಂತಂದರೆ ಇಲ್ಲಿ ತನಕ ನಾನು ಅದು ಯೂಸೇ ಮಾಡಿರಲಿಲ್ಲ. ಸೊ ಇವಾಗ ಅನಿಸ್ತದೆ ಚೆನ್ನಾಗಿ ಕಾಣಿಸ್ತಾ ಇದೆ, ಹಾಕ್ಬೋದು ಅಂತ. ಎಷ್ಟಾಯಿತು, ಬೇಗ ಬೇಗ ಮುಗಿಸ್ಬಿಡ್ತೀನಿ, ಸ್ಟೋರೇಜ್ ಆಗಿದೆ 4-7 ಆಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ಝೂಡಿಯೋಯಿಂದ ಶೇಡು ಸ್ಯಾಟಿನ್ ಡಿವೈನ್ 02 ಅಂತ ಇದೆ. ಇದು ಅಷ್ಟೇ, ಈ ಕಲರ್ ಶೇಡ್ ಇದೆ. ಝೂಡಿಯೋದಲ್ಲಿ ಲಿಪ್ಸ್ಟಿಕ್ನ ಚೆಕ್ ಮಾಡಿ, ತುಂಬ ಚೆನ್ನಾಗಿದೆ, ಬಟ್ ಲಾಂಗ್ ಲಾಸ್ಟಿಂಗ್ ಇಲ್ಲ. ನನಗೆ ಈ ಥರ ಬೇಕಿತ್ತು ನ್ಯೂಡ್ ಶೇಡಲ್ಲಿ. ಸೊ ಇದು ಚೆನ್ನಾಗಿ ಕಾಣಿಸ್ತಾ ಇದೆ, ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ. ಬೇಕಿದ್ದು ಬ್ರೌನ್ ಲಿಪ್ಸ್ಟಿಕ್, ಇದು ಝೂಡಿಯೋದೆ. ಇದು ಏನೂ ಇಲ್ಲ, ಫ್ರಂಟ್ ಟು ಬ್ಯಾಕಲ್ಲೆಲ್ಲ ಏನೂ ಇಲ್ಲ ನೋಡಿ, ಬ್ರೌನ್ ಕಲರ್ ಇದೆ. ಬಟ್ ಇನ್ನೊಂದು ನನಗೇನು ಫೀಲ್ ಆಯಿತು, ಲೈಕ್ ವಾಟ್ ಐ ಫೀಲ್ ಅಂತ ಅಂದರೆ ನನಗೆ ಬ್ರೌನ್ ಲಿಪ್ಸ್ಟಿಕ್ ಸೂಟ್ ಆಗಲ್ಲ ಅಂತ ಅನಿಸ್ತು. ನೋಡೋಣ, ಹೇಳಿ ನೀವು ಹೆಂಗೆ ಕಾಣಿಸ್ಬೋದು ಅಂತ. ಸಿಂಪಲಾಗಿ ಈ ಲಿಪ್ಸ್ಟಿಕ್ ಪರ್ಸ್ನಲಿ ನನಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳಿ. ಬ್ರೌನ್ ಲಿಪ್ಸ್ಟಿಕ್ ಝೂಡಿಯೋದಲ್ಲಿ 199, 200 ರುಪೀಸ್ ಇದು. ಸೊ ನಾನು 2 ತೊಗೊಂಬಂದಿದ್ದೆ. ಸೊ ಹೇಗೆ ಕಾಣಿಸ್ತಾ ಇದೆ ಅಂತ ನೀವೇ ಕಾಮೆಂಟ್ ಮಾಡಿ. ಅಷ್ಟು ಬಿಟ್ಟರೆ ಇನ್ನು ಲಿಪ್ ಲೈನರ್ಸ್ ಇದೆ 2. ಇದು ಬಂದುಬಿಟ್ಟು 2 ಸ್ವಿಸ್ ಬ್ಯೂಟಿ ಅವ್ರದ್ದೇ, ಇದನ್ನು ತೋರಿಸ್ಬಿಟ್ಟು. ಇದು ಆ್ಯಕ್ಚುಲಿ ಬ್ರೌನ್ ಬೇಕು ಆ ಲಿಪ್ಸ್ಟಿಕ್ಕಿಗೆ ಅಂತ ತೊಗೊಂಬಂದಿದ್ದೆ. ಇದು ಕೂಡ ಲಿಪ್ಸ್ಟಿಕ್ ಥರ ಹಾಕ್ಬೋದು ನೋಡಿ. ಬ್ರೌನ್ ಹೆಂಗೆ ಕಾಣಿಸ್ತಾ ಇದೆ, ಅದೊಂದು ಸ್ವಲ್ಪ ಲೈಟ್ ಇದೆ, ಇದೊಂದು ಸ್ವಲ್ಪ ಡಾರ್ಕ್ ಇದೆ. ಚೆನ್ನಾಗಿ ಅನಿಸ್ತಾ ಇದೆ. ನಾನು ಒನ್ ಟೈಮು ಲಿಪ್ಸ್ಟಿಕ್ನ ಉಟ್ಕೋದೇ ಇಲ್ಲ, ಈ ಲಿಪ್ ಲೈನರಲ್ಲೇ ಎಲ್ಲ ಫಿಲ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಏನಾದರೂ ಅರ್ಜೆಂಟ್ ತೀರಾ ಎಮರ್ಜೆನ್ಸಿ ಇದೆ ನೋಡಿ. ಇದೆಷ್ಟು ಪಿಗ್ಮೆಂಟೆಡ್ ಇದೆ ಅಂದರೆ ಒಂಥರ ಡಾರ್ಕ್ ಪಿಂಕ್ ಇದೆ, ಒಂಥರ ರೋಸ್ ಪಿಂಕ್. ನೋಡಿ, ಇದು ಸ್ವಿಸ್ ಬ್ಯೂಟಿ ಅವ್ರದ್ದು, ಲಿಂಕ್ ಸಿಕ್ಕಿದ್ರೆ ಹಾಕಿರ್ತೀನಿ, ಸ್ಟೋರಲ್ಲಿ ಬೈ ಮಾಡಿದ್ದು. ಇಷ್ಟೇ ನನ್ನ ಲಿಪ್ಸ್ಟಿಕ್ ಕಲೆಕ್ಷನ್ ವ್ಲಾಗ್. ಎಷ್ಟು ಲಿಪ್ಸ್ಟಿಕ್ ಇದೆ? 9 ಲಿಪ್ಸ್ಟಿಕ್ಸ್ ಇದೆ, ಆಮೇಲೆ 2 ಲಿಪ್ ಲೈನರ್ಸ್ ಇದೆ. ಸೊ ಇಷ್ಟ ಇರೋದು ನನ್ನ ಹತ್ರ ಎಷ್ಟಿದೆ ಅಷ್ಟು ತೋರಿಸಿದ್ದೀನಿ. ಆ್ಯಂಡ್ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಕೂಡ ಹೇಳಿದ್ದೀನಿ. ಯಾವ್ದು ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ, ನಾನು ಲಿಂಕ್ನ ಹಾಕಿರ್ತೀನಿ. ಎಲ್ಲ ಬೀಳ್ತದೆ. ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ, ಹಿಂಗೆ ಮಾತಾಡ್ಬಿಡ್ತೀನಿ. ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ ಲಿಂಕ್ನ ಹಾಕಿರ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಲಾಟ್ಸ್ ಆಫ್ ಲವ್. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್, ಲಾಟ್ಸ್ ಆಫ್ ಲವ್.